ಈ ನಾವು ಮಿಡಲ್ ಕ್ಲಾಸ್ ಹುಡುಗರು ಏನು ಮಾಡೋರು ಒಂದೇ ಮಾಡಬೇಕು ನೋಡಿ. ನಂಬ್ಕೊಂಡಿರೋದೇ ರೇಷ್ಮೆ ಜೀವನ. ಹಾಯ್, ನನ್ನ ಎಲ್ಲ ಹಳ್ಳಿಕಾರ್ ಪ್ರೇಮಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ತೆಂಗಿನ ಸಸಿ ಬಗ್ಗೆ ಆಗಿರ್ಬೋದು. ತೆಂಗಿನ ಸಸಿ ಯಾವ ಥರ ಹಾಕಬೇಕು, ಎಷ್ಟಡಿಗೆ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಮತ್ತು ಇಳುವರಿ ಬರಲು ಮತ್ತು ವ್ಯವಸಾಯ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇರಲ್ಲ, ಇದು ತೆಂಗಿನ ಸಸಿ ಬಿಡ. ನೋಡು, ತೆಂಗಿನ ಸಸಿ ಬಿಡ ಈ ಥರ ದಪ್ಪಗಿರಬೇಕು. ದಪ್ಪಗಿದ್ರೆ ನೋಡಿ ಒಳ್ಳೆ ಬ್ರ್ಯಾಂಡೆಡು, ಒಳ್ಳೆ ಬ್ರೀಡ್ ಅಂತ ಹೇಳ್ಬೋದು. ನೋಡ್ಬೋದಲ್ಲ, ನೋಡಿ ಯಾವ ಥರ ಫಸಲು ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ಲ. ನೋಡಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಬಿಟ್ಟಿದೆ ಅಂತ. ಇವಾಗ ಮೇನು ಬಜಾರಲ್ಲಿ ನಡೀತಾ ಇರೋದು ತೆಂಗು ಮತ್ತು ಅಡಿಕೆ. ತೆಂಗು ವ್ಯವಸಾಯ ಮಾಡೋರು ಒಳ್ಳೆ ಲಾಭದಾಯಕ, ಒಳ್ಳೆ ಲಾಭವನ್ನು ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರಿಗೆ. ನೋಡಿ, ಈ ತೆಂಗಿನ ಸಸಿಯಿಂದ ಆ ತೆಂಗಿನ ಸಸಿವರೆಗೂ ಹೆಚ್ಚು ಕಮ್ಮಿ ಒಂದು 30-35 ಅಡಿ ದೂರ ಇದೆ. ಏನಕ್ಕಪ್ಪ ಅಂದರೆ ದೂರ ಹಾಕೋದು, ಇವಾಗ ನೋಡಿದಿರಲ್ಲ ನೀವೇನೆ, ಬೇರೆ ಕಡೆ ಎಲ್ಲ ಹತ್ತಿರ ಹಾಕ್ಬಿಟ್ಟು ಫಸಲು ಬಿಡಲ್ಲ, ಮತ್ತು ಏನು ಸುಮ್ಮನೆ ಗಿಡ ಎಲ್ಲ ಸಾಯ್ತಾಯಿದೆ. ಏನಕ್ಕೆ ಸಾಯ್ತೆ ಅಂದರೆ ಇವಾಗೆಲ್ಲ ಕೋತಿಗಳು ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಈ ಕಾಡಲ್ಲಿ. ಏನು ಅದಕ್ಕೆ ಏನು ಆಹಾರ ಸಿಗದೆ ಹೋದಾಗ ಈ ಥರ ಹಳ್ಳಿಗಳ ಮೇಲೆ ಮತ್ತು ಊರುಗಳ ಮೇಲೆ ಬಿದ್ದಾಗ ಅದಕ್ಕೆ ಮೇನು ನೋಡ್ಬೋದು. ಇದರ ಇನ್ನೂ ಫಸಲು ಬಿಟ್ಟಿಲ್ಲ, ಇನ್ನೊಂದು 6 ತಿಂಗಳು ಫಸಲು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ಇದು ಯಾವ ಥರ ಬಿಟ್ಟಿದೆ ನೋಡಿ. ಇದು ಕೆಂದೆಳ್ನೀರು ಅಂತ ಹೇಳ್ತಾರೆ. ಬೆಂಗಳೂರಿನ ಜನತೆ ಇಷ್ಟಪಡೋಂತಕ್ಕಂತಹ ಎಳ್ನೀರು ಕೆಂದೆಳ್ನೀರು. ನೋಡಿ, ಬೆಂಗಳೂರಲ್ಲಿದ್ದರೆ 40 ರೂಪಾಯಿ 50 ರೂಪಾಯಿ ಕೊಟ್ಟು ಕುಡಿಬೇಕು. ಇಲ್ಲಿ ನಾವು ಹಳ್ಳೀಲಿ ನಾವೇ ಕಿತ್ಕೊಂಡು ಎಷ್ಟನ ಕುಡಿ, ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ಫಾರಮ್ ಸಸಿಗಳೆಲ್ಲ ಸಿಗುತ್ತೆ. ಅದೇನೆಂದರೆ 1 ವರ್ಷ 2 ವರ್ಷಕ್ಕೆಲ್ಲ ಫಸಲು ಬಿಡುತ್ತೆ. ಅದು ಮುಂದೆ ಲೈಫ್ ಇರೋಲ್ಲ. ನಾವು ಸಸಿ ಹಾಕಿ ಒಂದು 5 ವರ್ಷ ಇಲ್ಲ 6 ವರ್ಷಕ್ಕೆ ಫಸಲು ಬಿಡುತ್ತಲ್ಲ, ಅದು ಒಳ್ಳೆ ಬ್ರೀಡು, ಒಳ್ಳೆ ಇದು ಅಂತ ಹೇಳ್ಬೋದು, ಒಳ್ಳೆ ತಳಿ ಅಂತಲೇ ಹೇಳ್ಬೋದು. ಇದು ನಾವು ಬಂದು ನಮ್ಮ ಬಾಷ್ ಕಂಪ್ನಿ ಕಡೆಯಿಂದ ಸಸಿಗಳು ಕೊಟ್ಟಿದ್ರು. ಯಾವಾಗ ಕೃಷಿ ಇಲಾಖೆ ಕಡೆಯಿಂದ, ಅಂದರೆ ಬಾಷ್ ಕಂಪ್ನಿ ಕಡೆಯಿಂದ ಕೃಷಿ ಇಲಾಖೆಯವ್ರು ತಂದು ಕೊಟ್ಟಿದ್ರು ನಮಗೆ. ಅದಕ್ಕೆ ಏನೇನು ಕೊಡಬೇಕಂದ್ರೆ ಒಂದು ಪಾಣಿ ಕೊಡಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. ಏನಕ್ಕಪ್ಪ ಇದು ಪಾಣಿ ಮತ್ತು ಆಧಾರ್ ಕಾರ್ಡು ಅಂತೇಳಿದ್ರೆ, ಇವಾಗೆಲ್ಲ ಸುಮ್ಮನೆ ಹೋಗ್ಬಿಡೋದು, ನಾನು ಹಾಕ್ತೀನಿ ಅಂತ ಇಸ್ಕೊಬಿಡೋದು, ತೆಂಗಿನ ಸಸಿ ಎಲ್ಲ ಹೋಗಿ ಮಾರ್ಕೊಂಬಿಡೋದು. ಈ ಥರ ಜೀವನ ಮಾಡೋ ಜನರಿದ್ದಾರೆ. ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರೆ ಜಮೀನಿರೋರು ಆಗಿರ್ಬೋದು, ಇಲ್ಲ ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಂತಿರೋರು, ಅವ್ರನ್ನೂ ಹಾಳು ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಯಾವ ಥರ ಮುಂದೆ ನೋಡಿ ಈ ಥರ ಫಸಲು ಬಿಡ್ತೈತೆ. ಮಾಮೂಲಿ ಇವಕ್ಕೇನು ಜಾಸ್ತಿ ನಾವು ವ್ಯವಸಾಯ ಮಾಡ್ತಲ್ಲ, ಮಾಮೂಲಿ ಕಡ್ಡಿ ದಡ್ಡಿಕೆ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕ್ತೀವಲ್ಲ, ಸೊ ಅದನ್ನೇ ಹೀರ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೂ ಯೂರಿಯಾ ಹಾಕಲ್ಲ. ಬೈ ಮಿಸ್ಸು ಕಡ್ಡಿ ದೊಡ್ಡಕ್ಕೆ ಹಾಕ್ದಾಗೇನೋ ನಾವು ಬೈ ಮಿಸ್ಸಾಗಿ ಬಿದ್ದರೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಯೂರಿಯಾ ಹಾಕಲ್ಲ. ಯೂರಿಯಾ ನಾವು ಬಳಸಲ್ಲ. ತೆಂಗಿನ ಸಸಿಗೆ ಮಾತ್ರ ಯೂರಿಯಾ ಬಳಸಲ್ಲ. ಮತ್ತು ಇದು ನೀರಿಲ್ಲ ಅಂದರೆ, ಇವಾಗ ಸಸಿಗಳಿರೋ ಕಾರಣ ನೀರಿಲ್ಲ ಅಂದರೆ ಅದು ಇರೋಲ್ಲ, ಸುಳಿ ಹೋಗ್ಬಿಡುತ್ತೆ. ಇದಕ್ಕೆ ಮೇನ್ ಏನಂದರೆ ಸುಳಿ ನೋಡ್ಕೊಬೇಕು. ಸುಳಿ ನೋಡ್ಕೊಂಡಿಲ್ಲ ಅಂದರೆ ಸಸಿ ಹೋಗ್ಬಿಡುತ್ತೆ. ನೋಡಿ, ಇವಾಗ ಸ್ಟಾರ್ಟ್ ಆಗೈತೆ. ಇದು ಒಂಬಳೆ ಹೊಡೆದು ಹೆಚ್ಚಿಗಮ್ಮ ಒಂದು ಮಂತ್ ಆಗಿರ್ಬೋದು. ಇದು 1 ತಿಂಗಳು ನೋಡಿ ಈ ಥರ ಬರುತ್ತೆ. ಅದಾದಮೇಲೆ ಮಾಮೂಲಿ ದಪ್ಪ ಆಗುತ್ತೆ ಹಂಗೆ. ಸೊ ನೋಡ್ಬೋದು. ನೋಡಿ, ಗೊಬ್ಬರ ಈ ಥರ ಹಾಕಿದ್ದೀನಿ ನೋಡಿ. ತೆಂಗಿನ ಸಸಿ ಏನು ಹಾಕಿಲ್ಲ, ಇದಕ್ಕೆ ಹಾಕಿರೋದನ್ನ ಅದು ಎಳ್ಕೊಂಡ್ರೆ, ಬೈ ಚಾನ್ಸ್ ಎಳ್ಕೊಂಡು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ತೆಂಗಿನ ಸಸಿ ಎಷ್ಟು ಲಾಭದಾಯಕ ಅಂದರೆ, ಇವಾಗ ಎಷ್ಟೋ ಜನ ಬೆಂಗಳೂರಲ್ಲಾಗಿರ್ಬೋದು, ಸಿಟಿಲಾಗಿರೋರು, ಅವರೆಲ್ಲ ಹಳ್ಳಿ ಕಡೆ ಜಮೀನು ತೆಗ್ದು ಈ ಥರ ಸಸಿಗಳ್ನ ಹಾಕ್ಬಿಡ್ತಾರೆ. ಜಮೀನಲ್ಲಿ ಏನೂ ವ್ಯವಸಾಯ ಮಾಡಲ್ಲ.
ಆದ್ರೂ ಈ ಥರ ತೆಂಗಿನ ಸಸಿ ಹಾಕ್ಬಿಟ್ಟು ಅದರಲ್ಲೂ ದುಡ್ಡು ಮಾಡೋಕ್ಕಂತಹ ಜನರು ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲ ನೋಡಿದ್ದೀನಿ. ಬೆಂಗಳೂರಿಂದ ಬರ್ತಾರೆ, ವಾರಕ್ಕೆ ಒಂದು ಸಲ ಬರ್ತಾರೆ. ಮಾಮೂಲಿ ಬೋರೆಲ್ಲ ಹಾಕ್ಸಿರ್ತಾರೆ. ಸೊ ಅದಕ್ಕೆ ಡ್ರಿಪ್ಪೆಲ್ಲ ಮಾಡಿಸ್ಬಿಟ್ಟಿರ್ತಾರೆ. ಡ್ರಿಪ್ ಆಗಿರ್ಬೋದು, ಯಾರನ್ನ ಅವತ್ತೊಂದಿನ ಯಾರನ್ನ ಒಬ್ಬರನ್ನ ಆಳನ್ನ ಕರ್ಕೊಂಡು ಅದಕ್ಕೆ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಏನೋ ಒಂದು ಹಾಕ್ಸ್ತಾರೆ. ವಾರಕ್ಕೆ ಒಂದಿನ ಬರ್ತಾರೆ, ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಮತ್ತು ರಿಟರ್ನ್ ಹೋಗ್ತಾರೆ. ವಾರಕ್ಕೆ ಒಂದಿನ ಬರ್ತಾರೆ, ಹೋಗ್ತಾರೆ. ನೋಡಿ, ಅವ್ರೂ ಎಲ್ಲ ವ್ಯವಸಾಯದ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನಾನು ಈ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಲಾಭ ಐತೆ. ಏನಕ್ಕೆ ಅಂದರೆ ಅವ್ರಿಗೆ ದುಡ್ಡು ಐತೆ, ಸರಿನಾ? ದುಡ್ಡಿರೋರು ಏನು ಮಾಡಿದ್ರು ಸರಿ. ದುಡ್ಡಿರೋರು ಏನು ಮಾಡ್ರೆ, ಏನು ಮಾಡಿದ್ರು ಮಾಡೋಕ್ಕಾಗಲ್ಲ ಹೇಳ್ರಿ. ಇದು ಮಾಡಿಲ್ಲ ಇನ್ನೊಂದು ಮಾಡ್ಬೋದು. ಈ ನಾವು ಮಿಡಲ್ ಕ್ಲಾಸ್ ಹುಡುಗರು ಏನು ಮಾಡಿದ್ರು ಒಂದೇ ಮಾಡಬೇಕು. ನೋಡಿ, ನಂಬ್ಕೊಂಡಿರೋದೇ ರೇಷ್ಮೆ ಜೀವನ. ರೇಷ್ಮೆ ಜೀವನನೇ ನಮ್ಮ ಕೈ ಹಿಡ್ದಿರೋದು. ಇದನ್ನು ನಮ್ಮ ತಾಯಿ ಬಿಟ್ಟರೆ ಇದನ್ನೇ ನಾನು ನಂಬ್ಕೊಂಡಿರೋದು. ಯಾರೋ ಒಬ್ಬರು ಡೈಲಾಗ್ ಕೊಡ್ತಿದ್ರಲ್ಲ, ಆ ತಾಯಿ ನನ್ನ ಜೀವ ಕೊಟ್ಟರೆ ಆ ತಾಯಿ ನನ್ನ ಜೀವನ ಕೊಟ್ಟರೆ, ಅದಲ್ಲ, ಒಂದು ಯಾರೋ ಒಬ್ಬರು ಹೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನನ್ನ ತಾಯಿ, ಎತ್ತ ತಾಯಿ ನನಗೆ ಜೀವ ಕೊಟ್ಟರೆ, ಈ ನನ್ನ ತಾಯಿ ಜೀವನ ಕೊಟ್ಟು ನಡ್ಸ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ. ಸೊ ನೋಡಿ, ಆಮೇಲೆ ಅದರಲ್ಲೂ ನಮ್ದು ಇದು ನಾವೇನಿಲ್ಲ, ನಾವು ಇದು ವ್ಯವಸಾಯ ಮಾಡಿಲ್ಲ ಅಂದರೂ ಎಳ್ನೀರು ಮಾರ್ಕೊಂಬಿಟ್ರೆ ಸಾಕು, ನಾವು ಒಳ್ಳೆ ಜೀವನ ನಡೆಯುತ್ತೆ. ಈ ಥರ ಕೃಷಿ ಮಾಹಿತಿಗಾಗಿ ಮತ್ತು ಇನ್ನು ಹಳ್ಳಿ ಕಾರ್ಶೋಕ್ತಾರ್ 46 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.